ನಮಸ್ಕಾರ. ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲ ಸಿಕ್ಕ ಮೇಲೂ ಮನಸ್ಸಿಗೆ ಯಾಕೋ ಸಮಾಧಾನ ಇರಲ್ಲ ಅಲ್ವಾ? ಒಂದು ವೇಳೆ ನಾವು ಹುಡುಕುತ್ತಿರೋ ಉತ್ತರ ಪಡೆಯೋದ್ರಲ್ಲಲ್ಲ, ಬದಲಿಗೆ ಬಿಟ್ಟುಕೊಡೋದ್ರಲ್ಲಿ ಇದ್ರೆ? ಬನ್ನಿ ಇವತ್ತು ತಮಿಳು ತತ್ವಶಾಸ್ತ್ರದ ವೈರಾಗ್ಯ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆ ಬಗ್ಗೆ ಮಾತಾಡೋಣ. ನಿರ್ಲಿಪ್ತತೆಯ ಮೂಲಕ ನಿಜವಾದ ಆನಂದವನ್ನು ಹೇಗೆ ಕಂಡುಹಿಡಿಯೋದು ಅಂತ ಇದು ನಮಗೆ ತೋರಿಸುತ್ತೆ. ನಮ್ಮ ಇವತ್ತಿನ ಈ ವಿಶ್ಲೇಷಣೆ ಶುರುವಾಗೋದೇ ಒಂದು ಆಳವಾದ ಪ್ರಶ್ನೆಯಿಂದ. ಒಬ್ಬ ಸಾಧಕ ಹೀಗೆ ಕೇಳ್ತಿದ್ದಾನೆ, ಈ ಇಡೀ ಪ್ರಪಂಚನೇ ಒಂದು ಮಾಯೆ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ಸುಳ್ಳು. ಹೀಗಿರುವಾಗ ಈ ಸುಳ್ಳಿನ ಮೇಲೆ ವ್ಯಾಮೋಹ ಇಟ್ಕೊಂಡು ಸತ್ಯಸ್ವರೂಪನಾದ ನಿನ್ನನ್ನು ನಾನು ತಲುಪುವುದೇ ತರಿ ಹೇಗೆ? ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಬಾರಿ ಬಂದೇ ಇರುತ್ತೆ. ಇದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಸರಿ, ವೈರಾಗ್ಯ ಅಂತ ಕೇಳ್ದ ತಕ್ಷಣ ನಮ್ಗೆಲ್ಲ ಏನನ್ಸುತ್ತೆ? ಮೊದ್ಲು ಅದನ್ನೇ ನೋಡೋಣ. ಯಾಕಂದ್ರೆ ಹೆಚ್ಚಿನ ಜನ ಈ ತುಂಬಾನೇ ಶಕ್ತಿಶಾಲಿಯಾಗಿರೋ ಪದವನ್ನ ಅದರ ನಿಜವಾದ ಅರ್ಥದಲ್ಲಿ ತಿಳ್ಕೊಂಡಿರೋದೇ ಇಲ್ಲ, ಬೇರೇನೋ ಅನ್ಕೊಂಡಿರ್ತಾರೆ. ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ವೈರಾಗ್ಯ ಅಂದ್ರೆ ಹಠಮಾರಿತನ ಅನ್ಕೋತೀವಿ. ನನಗದು ಬೇಕೇ ಬೇಕು ಅನ್ನೋ ಒಂದು ಬಿಗಿಪಟ್ಟು ಇದೆಯಲ್ಲ, ಅದನ್ನೇ ವೈರಾಗ್ಯ ಅಂತಾರೆ ಕೆಲವರು. ಆದ್ರೆ ಅದರ ನಿಜವಾದ ಆಧ್ಯಾತ್ಮಿಕ ಅರ್ಥ ಅದು ಅಲ್ಲವೇ ಅಲ್ಲ. ಅದರ ನಿಜವಾದ ಅರ್ಥ ಅನಾಸಕ್ತಿ, ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವ ಒಂದು ಸಹಜವಾದ ಸ್ಥಿತಿ. ಇದು ಬಲವಂತದ ಹಠ ಅಲ್ಲ, ಇದೊಂದು ಸಹಜವಾದ ಬಿಡುಗಡೆ. ಹಾಗಾದ್ರೆ ವೈರಾಗ್ಯ ಅಂದ್ರೆ ಹಠ ಅಲ್ಲ ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ಅದರ ನಿಜವಾದ ಅರ್ಥ ಏನು? ಬನ್ನಿ ಆ ಪದದ ಮೂಲದಲ್ಲೇ ಉತ್ತರ ಹುಡ್ಕೋಣ. ಅಲ್ಲಿ ನಮ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ವೈರಾಗ್ಯ ಅಂದ್ರೆ ಸರಳವಾಗಿ ಯಾವುದೇ ಬಾಂಧವ್ಯ ಇಲ್ಲದ ಒಂದು ಸ್ಥಿತಿ. ಇದನ್ ಹೀಗೆ ಯೋಚನೆ ಮಾಡಿ, ನೀವು ನದಿ ದಡದಲ್ಲಿ ನಿಂತಿದ್ದೀರಾ, ನೀರ್ ಹರಿದೋಗ್ತಾ ಇದೆ, ಅದನ್ನ ಹಿಡಿದಿಡೋಕ್ಕಾಗುತ್ತಾ? ಇಲ್ಲ. ಅದ್ರ ಮೇಲೆ ದ್ವೇಷನೂ ಇಲ್ಲ, ಸುಮ್ನೆ ಸಾಕ್ಷಿಯಾಗಿ ನೋಡ್ತಾ ಇರ್ತೀರಾ ಅಲ್ವಾ? ಹಾಗೆಯೇ ಈ ಪ್ರಪಂಚದ ವಸ್ತುಗಳ ಮೇಲೆ, ಅನುಭವಗಳ ಮೇಲೆ ಯಾವುದೇ ವ್ಯಾಮೋಹ ಇಲ್ಲದೆ ಇರೋದೇ ವೈರಾಗ್ಯ. ಇದು ಯಾವುದನ್ನು ದ್ವೇಷಿಸೋದಲ್ಲ, ಅದರಿಂದ ಮಾನಸಿಕವಾಗಿ ದೂರ ಇರೋದಷ್ಟೇ. ಈಗ ಈ ಸ್ಲೈಡ್ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ರಾಗಂ ಅಂದ್ರೆ ಅಟ್ಯಾಚ್ಮೆಂಟ್ ಅಥವಾ ಬಾಂಧವ್ಯ. ಅದರ ಮುಂದೆ ಒಂದು ವಿ ಸೇರ್ಸಿದ್ರೆ ಅದು ವಿರಾಗಂ ಆಗುತ್ತೆ, ಅಂದ್ರೆ ಬಾಂಧವ್ಯ ಇಲ್ದಿರೋದು. ಸಿಂಪಲ್. ಇದೇ ವಿರಾಗಮಿಂದ ವೈರಾಗ್ಯ ಅನ್ನೋ ಪದ ಬಂದಿದೆ. ನೋಡಿದ್ರ, ಆ ಪದದ ರಚನೆಯಲ್ಲೇ ಅದರ ಸಂಪೂರ್ಣ ಅರ್ಥ ಅಡಗಿದೆ. ಸರಿ, ಈ ತರಹದ ಒಂದು ನಿರ್ಲಿಪ್ತತೆಯನ್ನ ನಾವು ಬೆಳೆಸ್ಕೊಂಡಾಗ ಏನಾಗುತ್ತೆ? ನಮ್ಮೊಳಗೆ ಒಂದು ದೊಡ್ಡ ಬದಲಾವಣೆ ಆಗೋಕ್ ಶುರುವಾಗುತ್ತೆ. ಇದು ಹೊರಗಿನ ಜಗತ್ತನ್ನೇನೂ ಬದಲಾಯಿಸಲ್ಲ, ಆದ್ರೆ ನಾವು ಜಗತ್ತನ್ನ ನೋಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಹೇಗೆ ಅಂದ್ರೆ, ನಮ್ಮ ಮನಸ್ಸು ಒಂದು ಪಾತ್ರೆ ಅಂತ ಅನ್ಕೊಳ್ಳಿ. ಆ ಪಾತ್ರೆಯನ್ನ ನಾವು ಈ ಪ್ರಪಂಚದ ಸಣ್ಣಪುಟ್ಟ ತಾತ್ಕಾಲಿಕ ವಸ್ತುಗಳಿಂದ ತುಂಬಿಟ್ಬಿಟ್ಟಿದ್ದೀವಿ. ಆಗ ಶಾಶ್ವತವಾದ ಸತ್ಯಕ್ಕೆ ಜಾಗ ಎಲ್ಲಿದೆ? ಇಲ್ಲ ಅಲ್ವಾ? ಯಾವಾಗ ನಾವು ಆ ಪಾತ್ರೆಯಲ್ಲಿರೋದ್ನೆಲ್ಲ ಖಾಲಿ ಮಾಡ್ತೀವೋ, ಆಗ ದೈವಿಕತೆ ಅನ್ನೋದು ತಾನಾಗಿಯೇ ಬಂದು ತುಂಬಿಕೊಳ್ಳುತ್ತೆ. ಇದು ಯಾರೂ ಬಲವಂತ ಮಾಡಿ ತುಂಬೋದಲ್ಲ, ಒಂದು ಹೂವು ತನ್ನಷ್ಟಕ್ಕೆ ತಾನೇ ಅರಳಿದ ಹಾಗೆ. ಹಾಗಾಗಿ ಒಂದು ವಿಷಯ ಸ್ಪಷ್ಟ, ಈ ವೈರಾಗ್ಯ ಅನ್ನೋದು ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಆಯ್ಕೆ ಅಲ್ಲ, ಅದು ಅಡಿಪಾಯ, ಬೇಸ್ಮೆಂಟ್. ಈ ನಿರ್ಲಿಪ್ತತೆ ಅನ್ನೋ ಫೌಂಡೇಶನ್ ಇಲ್ದೆ ನಾವು ಆಧ್ಯಾತ್ಮಿಕತೆ ಅನ್ನೋ ಕಟ್ಟಡವನ್ನ ಕಟ್ಟೋಕ್ ಹೋದ್ರೆ ಅದು ಖಂಡಿತ ಕುಸಿದು ಬೀಳುತ್ತೆ ಅಂತ ಮೂಲ ಗ್ರಂಥಗಳು ಹೇಳ್ತವೆ. ಇಲ್ಲಿಯವರೆಗೆ ನಾವು ಥಿಯರಿ ಬಗ್ಗೆ ಮಾತಾಡ್ವಿ. ಈಗ ಈ ಅನುಭವದ ಸೌಂದರ್ಯವನ್ನ ನೋಡೋಣ. ವೈರಾಗ್ಯದ ಅಂತಿಮ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಒಬ್ಬ ಮಹಾನ್ ತಮಿಳು ಕವಿ, ಒಬ್ಬ ಜ್ಞಾನಿ ತಮ್ಮ ಮಾತುಗಳಲ್ಲಿ ಹೇಗೆ ಹಿಡಿದಿಟ್ಟಿದ್ದಾರೆ ಅಂತ ನೋಡೋಣ. ಈ ಅದ್ಭುತ ಮಾತುಗಳನ್ನ ಹೇಳಿದ್ದು ಪಟ್ಟಿನತ್ತಾರ್. ಇವರು ರಾಜಭೋಗವನ್ನೆಲ್ಲ ಬಿಟ್ಟು ಸನ್ಯಾಸಿಯಾದವರು. ಅವರ ಅನುಭವದ ಮಾತುಗಳು ಇವು. ಅವರೇನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇ ಸಾಲು ನಮ್ಮ ಹೊರಗಿನ ಬಂಧನಗಳಿಂದ ಬಿಡುಗಡೆಯ ಬಗ್ಗೆ ಮಾತಾಡುತ್ತೆ. ನಮ್ಮನ್ನ ಕಾಡೋ ಆಸೆಗಳು, ಹಿಂದಿನ ಜನ್ಮದ ಕರ್ಮಗಳು, ನಮ್ಮ ಸಂಬಂಧಿಕರು, ನಾವು ಮಾಡೋ ಕೆಲ್ಸ, ಇದೆಲ್ಲ ನಮ್ಮ ಗುರುತು. ಈ ಗುರುತುಗಳಿಂದ ನಮ್ಮನ್ನ ನಾವು ಬಿಡಿಸ್ಕೊಂಡಾಗ ಸಿಗೋ ಸ್ವಾತಂತ್ರ್ಯ, ಇದು ಜವಾಬ್ದಾರಿಯಿಂದ ಓಡಿ ಹೋಗೋದಲ್ಲ. ಆ ಜವಾಬ್ದಾರಿಗಳು ನಮ್ಮ ಮನಸ್ಸನ್ನ ಕಟ್ಟಿ ಹಾಕ್ತೇ ಇರೋ ಹಾಗೆ ನೋಡ್ಕೊಳ್ಳೋದು. ಎರಡನೇ ಸಾಲು ನಮ್ಮನ್ನ ಇನ್ನೂ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಒಳಗೆ ಮುಖವಾಡಗಳನ್ನ ಕಳ್ಚಿಡೋ ಬಗ್ಗೆ ಮಾತಾಡುತ್ತೆ. ಯಾವುದೇ ಮುಚ್ಚುಮರೆ ಇಲ್ದೆ, ಸಮಾಜದ ಕಟ್ಟುಪಾಡುಗಳಿಂದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸನ್ನ ದಿನರಾತ್ರಿ ಕೊರೆಯೋ ಚಿಂತೆಗಳಿಂದ ಸಂಪೂರ್ಣವಾಗಿ ಫ್ರೀ ಆದಾಗ ಸಿಗೋ ಒಂದು ನಿರಾಳತೆ ಇದೆಯಲ್ಲ, ಅದರ ಬಗ್ಗೆ ಇದು. ಹಾಗಾದ್ರೆ ಈ ಹೊರಗಿನ ಒಳಗಿನ ಎಲ್ಲಾ ಭಾರ ಇಳಿದ ಮೇಲೆ ಏನಾಗುತ್ತೆ? ಆಗ ಮನಸ್ಸು ಏಕ್ದಮ್ ಶಾಂತ್, ಪ್ರಶಾಂತವಾದ ಸರೋವರದ ಹಾಗೆ ಆಗತ್ತೆ. ಆ ಸೈಲೆನ್ಸ್ ಇದೆಯಲ್ಲ,
ಆ ನಿಶ್ಶಬ್ದದಲ್ಲಿ ದೇವರ ನೆನಪು ತಾನಾಗೇ ಬರುತ್ತೆ. ಆಗ ಪೂಜೆ ಪ್ರಾರ್ಥನೆ ಅನ್ನೋದು ಒಂದು ಕೆಲಸ ಆಗಿರಲ್ಲ, ಅದು ಹೃದಯದಿಂದ ತಾನಾಗೆ ಉಕ್ಕಿ ಬರುವ ಒಂದು ಆನಂದ ಆಗುತ್ತೆ. ಮತ್ತು ಕವಿತೆಯ ಕೊನೆಯಲ್ಲಿ ಬರುವ ಈ ಪ್ರಶ್ನೆ, ಇದ್ರಲ್ಲೇ ಇಡೀ ತತ್ವಶಾಸ್ತ್ರದ ಸಾರವೇ ಇದೆ. ಪ್ರಾಪಂಚಿಕ ವಿಸ್ತಾರ ಅಂದ್ರೆ ಈ ಜಗತ್ತಿನ ಗದ್ದಲ ವ್ಯಾಮೋಹಗಳೆಲ್ಲ ಇಲ್ಲದೆ ಸುಮ್ನೆ ನಾನು ಇದ್ದೇನೆ ಅನ್ನೋ ಒಂದು ಶುದ್ಧ ಸ್ಥಿತಿಯಲ್ಲಿರೋದು, ಇದಕ್ಕಿಂತ ದೊಡ್ಡ, ಇದಕ್ಕಿಂತ ಶ್ರೇಷ್ಠವಾದ ಆನಂದ ಬೇರೆ ಇದೆಯಾ ಅಂತ ಕೇಳ್ತಾರೆ ಕವಿ. ಇದೇ ವೈರಾಗ್ಯದಿಂದ ಸಿಗೋ ಅಂತಿಮ ಫಲ. ಹಾಗಾದ್ರೆ ಒಂದು ತಪ್ಪು ಕಲ್ಪನೆಯಿಂದ ಶುರುವಾಗಿ ಒಬ್ಬ ಕವಿಯ ಆಳವಾದ ಅನುಭವದವರೆಗೆ ಬಂದ ಈ ಪಯಣದಿಂದ ನಾವೇನು ಕಲಿತ್ವಿ? ಇದರ ಸಾರಾಂಶ ಏನು? ಒಂದ್ಸಲ ನೋಡೋದಾದ್ರೆ ಮೊದಲನೇದಾಗಿ ವೈರಾಗ್ಯ ಅಂದ್ರೆ ಹಠ ಅಲ್ಲ, ಅದು ಬಿಡುಗಡೆಯ ಕಲೆ. ಎರಡನೇದಾಗಿ ತಾತ್ಕಾಲಿಕವಾದದ್ದನ್ನ ಬಿಟ್ಟು ಶಾಶ್ವತವಾದ ಸತ್ಯದ ಕಡೆಗೆ ನಮ್ಮನ್ನ ತಾನಾಗಿಯೇ ಸೆಳೆಯುತ್ತೆ. ಮತ್ತು ಕೊನೆಯದಾಗಿ ಈ ದಾರಿಯ ಕೊನೆಯಲ್ಲಿ ಸಿಗೋದು ನೋವಲ್ಲ, ಬದಲಿಗೆ ಪರಮ ಆನಂದ. ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಸಮಾಜದಲ್ಲಿ ಯಾರು ಹೆಚ್ಚು ಗಳಿಸ್ತಾರೋ, ಹಿಡಿದಿಟ್ಕೊಳ್ತಾರೋ ಅವರೇ ಶಕ್ತಿವಂತರು ಅಂತ ನಂಬಿದ್ದೀವಿ. ಆದ್ರೆ ಇವತ್ತು ನಾವು ನೋಡ್ದ ಹಾಗೆ ಎಲ್ಲವನ್ನೂ ಬಿಟ್ಟುಕೊಡುವುದ್ರಲ್ಲೇ ನಿಜವಾದ ಆನಂದ ಇದ್ರೆ, ಹಾಗಾದ್ರೆ ನಿಜವಾದ ಶಕ್ತಿ ಅಂದ್ರೆ ಏನು? ಯೋಚ್ನೆ ಮಾಡಿ.